ನಮ್ಮ ಮೆಟ್ರೋ ಮತ್ತಷ್ಟು ದುಬಾರಿ, ಟಿಕೆಟ್ ದರ ಹೆಚ್ಚಳಕ್ಕೆ ಜನ ಏನಂತಾರೆ? ಕಾಂಗ್ರೆಸ್ ದೋಸ್ತಿ ವಾಕ್ ಸಮರ, ದುಬಾರಿ ಮೆಟ್ರೋ ಸ್ಟೋರಿ ಇದು. ದೇಶದಲ್ಲೇ ದುಬಾರಿಯಾಗಿದೆ ನಮ್ಮ ಮೆಟ್ರೋ. 5% ಪ್ರಯಾಣ ದರವನ್ನ ಈಗಾಗಲೇ ಬಿಎಂಆರ್ಸಿಎಲ್ ಏರಿಕೆ ಮಾಡಿದೆ. ಸೋಮವಾರದಿಂದಲೇ ಪರಿಷ್ಕೃತ ದರ ಜಾರಿ ಆಗಲಿದೆ. ಇದರಿಂದಾಗಿ ನಾವು ಗಮನಿಸ್ತಾ ಹೋಗಬಹುದು, ದೇಶದಲ್ಲಿ ಅತಿ ಹೆಚ್ಚು ದುಬಾರಿ ಟಿಕೆಟ್ ದರ ಇರುವಂತದ್ದು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಬಿಎಂಆರ್ಸಿಎಲ್ ದರವನ್ನ ಮಾಡಿರುವಂತದ್ದು. ಸೋಮವಾರದಿಂದ ಪರಿಷ್ಕೃತ ದರ ಜಾರಿ ಆಗಲಿದೆ. ದೇಶದಲ್ಲಿ ದುಬಾರಿ ಮೆಟ್ರೋ ಎಂಬ ಅಪಖ್ಯಾತಿಯನ್ನ ಬಿಎಂಆರ್ಸಿಎಲ್ ಪಡ್ಕೊಂಡಿದೆ. ಹೈಟೆಕ್ ಸಿಟಿಗಳಿದೆ, ದೆಹಲಿ, ಚೆನ್ನೈ, ಮುಂಬೈ ಸೇರಿ ಎಲ್ಲಾ ಕಡೆ ಮೆಟ್ರೋ ಇದೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ಇಷ್ಟು ದರ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮೆಟ್ರೋ ದರ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗಿ ಹೋಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ಬಾಯ್ಕಾಟ್ ಅಭಿಯಾನ ಶುರು ಮಾಡಲಾಗಿದೆ. ದರ ಏರಿಕೆ ವಿರುದ್ಧ ಜಾಲತಾಣಗಳಲ್ಲಿ ಅಭಿಯಾನ ಶುರುವಾಗಿದೆ. ಆಕ್ರೋಶ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಮೆಟ್ರೋವನ್ನ ಬಹಿಷ್ಕರಿಸಿ ಬೈಕ್ನಲ್ಲಿ ಓಡಾಡಿ ಅಂತ ಪೋಸ್ಟ್ ಹಾಕಲಾಗ್ತಾ ಇರುವಂತದ್ದು ಗಮನಿಸ್ತಾ ಹೋಗ್ಬೋದು. ಪ್ರಯಾಣಿಕರಿಗೂ ಕೂಡ ಒಂದು ಬೇಸರದ ಸಂಗತಿ. ಯಾಕಂದ್ರೆ ಸುಗಮ ಸಂಚಾರಕ್ಕಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಐಟಿ-ಬಿಟಿ ಕಂಪನಿಗೆ ಹೋಗುವವರು ಕೂಡ ಮೆಟ್ರೋದ ಮೇಲೆನೆ ಡಿಪೆಂಡ್ ಆಗಿ ಹೋಗ್ಬಿಡ್ತಾರೆ. ಈಗ 5% ಜಾಸ್ತಿ ಅಂತಂದ್ರೆ ನಿಜವಾಗ್ಲೂ ಅವರ ಜೇಬಿಗೆ ಕತ್ತರಿ ಹಾಕದಂಗೆ. ಹಾಗಾಗಿ ಎಲ್ಲರೂ ಕೂಡ ಈಗ ಬಾಯ್ಕಾಟ್ ಮೆಟ್ರೋ ಅನ್ನುವಂಥ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಅಂದ್ರೆ ಮೆಟ್ರೋನ ಯಾರು ಕೂಡ ಬಳಕೆ ಮಾಡಬೇಡಿ, ಮೆಟ್ರೋದಲ್ಲಿ ಹೋಗಬೇಡಿ, ಬದಲಾಗಿ ನಿಮ್ಮ ಸ್ವಂತ ವೆಹಿಕಲ್ಗಳಲ್ಲಿ ಹೋಗಿ, 2 ವೀಲರ್ಗಳಲ್ಲಿ ಹೋಗಿ, ಅಥವಾ BMTC ಬಸ್ ಇದೆಯಲ್ಲ ಅದ್ರ ಮೂಲಕ ಆದ್ರೂ ಸಂಚಾರ ಮಾಡಿ ಅಂತ. ಆ ನಿಟ್ಟಿನಲ್ಲಿ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಷ್ಕೃತ ದರ ಏನು ಫೆಬ್ರವರಿ 9ರಿಂದ ಜಾರಿ ಆಗಲಿದೆಯಲ್ಲ, ಹೀಗಾಗಿ ಬಿಎಂಆರ್ಸಿಎಲ್ ಅವರಿಗೂ ಕೂಡ ಒಂದು ರೀತಿ ಪ್ರಯಾಣಿಕರಿಂದ ಬಿಸಿ ತಟ್ಟುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಬಾಯ್ಕಾಟ್ ಮೆಟ್ರೋ ಅನ್ನುವಂಥ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಗಮನಿಸ್ತಾ ಹೋಗಬಹುದು, ದಿಲ್ಲಿ ಇರಬಹುದು, ಚೆನ್ನೈ ಇರಬಹುದು, ಮುಂಬೈ, ಇಲ್ಲೂ ಕೂಡ ಮೆಟ್ರೋ ಇದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪ್ಲಾಯೀಸ್ಗಳು ಕೂಡ ಆ ಸಿಟಿಗಳಲ್ಲಿ ಇರುವಂಥದ್ದು. ಆದ್ರೆ ಅವರೆಲ್ಲರೂ ಕೂಡ ಖುಷಿಯಾಗಿ ಒಂದು ಮೆಟ್ರೋಗಳಲ್ಲಿ ಸಂಚಾರ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೈಸ್ ಹೈಕ್ ಇರೋದಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈಗ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿರುವಂತಹ ಮೆಟ್ರೋದಲ್ಲಿ ಅತಿ ಹೆಚ್ಚು ದರ ನಿಗದಿ ಆಗಿರುವಂತದ್ದು. ಯಾವ ರೀತಿ ಕಂಪೇರ್ ಮಾಡೋದು ಬೇರೆ ಬೇರೆ ಸಿಟಿಗಳಿಗೆ ಮತ್ತು ಬೆಂಗಳೂರಿನ ರೇಟ್ಗೆ? ಧನುಶ್ರೀ, ಖಂಡಿತ ಮೆಟ್ರೋ ದರ ಹೆಚ್ಚಾಗ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ, ದರ ಪರಿಷ್ಕರಣೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಬೆಂಗಳೂರಿಗರಿಗೆ ಎಲ್ಲೋ ಒಂದು ಕಡೆ ಸರ್ಕಾರ ಶಾಕನ್ನು ಕೊಟ್ಟಿದೆ ಅಂತೆಲ್ಲ ಹೇಳ್ಬೋದು. ಜೊತೆಗೆ ದಿನನಿತ್ಯ ಮೆಟ್ರೋ ಮೂಲಕವಾಗಿ ಪ್ರಯಾಣ ಮಾಡಿರ್ತಕ್ಕಂಥವರಿಗೆ ಹೆಚ್ಚಿನ ಬರೆಯೂ ಕೂಡ ಆಗ್ತಾ ಇದೆ. ದೇಶದಲ್ಲಿ ಉಳಿದೆಲ್ಲ ಮೆಟ್ರೋಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಕರ್ನಾಟಕದ ಬೆಂಗಳೂರಿನ ಮೆಟ್ರೋ ಟಿಕೆಟ್ನ ದರ ಸಾಕಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ಕಳೆದ ಕೆಲ ತಿಂಗಳ ಹಿಂದೆ ಈ ಒಂದು ಮೆಟ್ರೋ ದರವನ್ನು ಪರಿಷ್ಕರಣೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಜನ ಸಾಕಷ್ಟು ಬೇಸರವನ್ನು ಹೊರಹಾಕಿದ್ರು. ಮೆಟ್ರೋ ಮೂಲಕವಾಗಿ ನಾವು ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಮೆಟ್ರೋ ಟಿಕೆಟ್ ದರವನ್ನು ಇವರು ಹೆಚ್ಚಳ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ಮೆಟ್ರೋನ ತರಲಾಗಿತ್ತು. ಆದರೆ ಆ ಉದ್ದೇಶವೇ ಈಗ ಈಡೇರ್ತಾ ಇಲ್ಲ. ಎಲ್ಲರೂ ಕೂಡ ಮೆಟ್ರೋನ ಬಿಟ್ಟು ತಮ್ಮ ಓನ್ ವೆಹಿಕಲ್ಗಳ ಮೂಲಕವಾಗಿ ಸಂಚಾರವನ್ನು ಮಾಡೋದಕ್ಕೆ ಮುಂದಾಗುವಂಥ ಒಂದು ಸಂದರ್ಭ ಈಗ ಎದುರಾಗಿದೆ ಅನ್ನುವಂಥ ರೀತಿಯಲ್ಲಿ ಆಕ್ರೋಶಗಳನ್ನು ಹೊರಹಾಕಿದರು. ಈಗ ಮತ್ತೆ ಸರ್ಕಾರ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತದೆ. ನನಗೆ ಸದ್ಯ ಮೆಟ್ರೋ ಪ್ರಯಾಣಿಕರನ್ನು ಮಾತನಾಡ್ತಾ ಹೋಗ್ತೀನಿ. ತಾವು ಹೇಳಿ, ಮೆಟ್ರೋದಲ್ಲಿ ದಿನನಿತ್ಯವೂ ಕೂಡ ಓಡಾಡ್ತೀರಾ, ಈಗ ಪ್ರೈಸ್ ಹೈಕ್ ಆಗ್ತಾ ಇರೋಂಥ ಕಾರಣಕ್ಕಾಗಿ ತಮಗೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ? ಆ್ಯಕ್ಚುಲಿ ನಾನು ಮೊದಲಿಂದಲೂ ಮೆಟ್ರೋನೇ ಯೂಸ್ ಮಾಡ್ತಿದ್ದೆ. ಬಟ್ ಈಗ ನಾನು ಬೊಮ್ಮಸಂದ್ರದಿಂದ ನಾನು ಟ್ರಾವೆಲ್ ಮಾಡ್ತೀನಿ. ಸೊ ನನಗೆ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಫೈನ್, ಓಕೆ, ಟೈಮ್ ತುಂಬ ಕಡಿಮೆ ಆಗ್ತದೆ, ಒಳ್ಳೆಯದಾಗ್ತದೆ. ಬಟ್ ಈಗ ಪ್ರೈಸ್ ಹೈಕ್ ಆಗೋದು ನೋಡುವಾಗ ನನಗೆ ಬಸ್ಸಲ್ಲೇ ಹೋಗೋದು ಕಾಸ್ಟ್ ಎಫಿಷಿಯೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಸ್ವಲ್ಪ ಕಾಸ್ಟ್ ಆದರೂ ಕಡಿಮೆ ಆಗ್ತದೆ ಅಂತ. ಇಲ್ಲ, ಕೆಲ ದಿನಗಳ ಹಿಂದೆ ಮೆಟ್ರೋ ಟಿಕೆಟ್ ದರನ ಹೆಚ್ಚಳ ಮಾಡಲಾಗಿತ್ತು. ಈಗ ಮತ್ತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ 5%. ಹೌದು, ಮತ್ತೆ ಪುನಃ ಜಾಸ್ತಿ ಮಾಡೋದಂದರೆ ಇನ್ನು ಪುನಃ ಪ್ರಶ್ನೆ ಬರ್ತದೆ. ಅಂದರೆ ನಾವು ಟ್ರಾಫಿಕ್ ಕಡಿಮೆ ಆಗ್ತದಾ ಇಲ್ವಾ ಅಂತ ನನಗೆ ಪ್ರಶ್ನೆ ಬರುತ್ತೆ. ತಾವು ಹೇಳಿ, ನೀವು ದಿನನಿತ್ಯ ಮೆಟ್ರೋದಲ್ಲಿ ಓಡಾಡೋದಾ? ಹೌದು, ಅಂದರೆ ನಾನು 1 ವರ್ಷ ಮುಂಚೆ ಬಂದಿದ್ದೆ ಬ್ಯಾಂಗ್ಳೂರಿಗೆ. ಆಗ ಫಸ್ಟಿಗೆ ನಾನು ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಒಂದು 8 ಸ್ಟಾಪಿಗೆ 35 ರೂಪಾಯಿ ಇತ್ತು. ಈಗ ಅಂದರೆ ಡಬಲ್ ಆಗಿ 60 ಕ್ರಾಸ್ ಆಗಿದೆ. ಸೊ ಅದು ಆ ಡಬಲ್ ಕಾಸ್ಟ್ ಕೊಡೋಕ್ಕಿಂತ ನಾವು 2 ವೀಲರಲ್ಲಿ ಪೆಟ್ರೋಲ್ ಹಾಕಿ ಹೋಗೋದು ಈಸಿ. ಬಟ್ ಈ ಮೆಟ್ರೋ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ. ಸೊ ಅದು ನಮ್ಮದು ಟ್ರಾಫಿಕ್ ಕಮ್ಮಿ ಆಗಲಿಕ್ಕೆ ಮಾಡಿದ್ದು.
ಬಟ್ ಅದು ನಿಜದಲ್ಲಿ ಎಂತ ಆಗ್ತದೆ, ನಮಗೆ ಕಾಸ್ಟ್ ಜಾಸ್ತಿ ಆಗಿ ನಾವು ಟೂ ವೀಲರ್ ಅಂದರೆ ಯೂಸ್ ಮಾಡ್ತೇವೆ ತುಂಬ. ಸೊ ಟ್ರಾಫಿಕ್ ಜಾಸ್ತಿ ಆಗ್ತದೆ, Okay. ಮೆಟ್ರೋದಿಂದ ಎಂತ ಹೆಲ್ಪ್ ಆಗ್ತಿಲ್ಲ ಅದು. ಸರ್ ನಾವು SJIC PUC ಸೆಂಟ್ ಜೋಸೆಫ್ಸಿಂದ ನಾನು ಪಾಸ್ಟ್ 8 ಮಂತ್ಸಿಂದ ಮೆಟ್ರೋಲ್ಲೇ ಟ್ರಾವೆಲ್ ಮಾಡ್ತಿದ್ದೀನಿ. ನಾವು ಮೆಟ್ರೋಲ್ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಕಾಸ್ಟ್ ಕೊಟ್ಟು ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಅಷ್ಟಕ್ಕಷ್ಟು ನಮ್ಗೆ ಹೆಲ್ಪ್ಫುಲ್ ಆಗಿರಬೇಕು. ಇವಾಗ ನಾವು ಬರುವಾಗ ಬೆಳಗ್ಗೆ ಬಂದ್ರೂ ಅಷ್ಟು ರಶ್ ಆಗಿರುತ್ತೆ, ಆದ್ರೂ ನಾವು ಟೈಮ್ಗೆ ಕಾಲೇಜಿಗೆ ಬರಬೇಕಂತ ನಾವು ಕೊಟ್ಟು ಬರ್ತೀವಿ. ಆದರೆ ಇವಾಗ ಸಮಸ್ಯೆ ಆಗ್ತದೆ ತಮಗೆ? ತುಂಬ ಸಮಸ್ಯೆ ಆಗ್ತಿದೆ. ಇದಿಷ್ಟು ಧನುಶ್ರೀ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೆಟ್ರೋ ದರ ಹೆಚ್ಚಳ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಮೆಟ್ರೋ ಪ್ರಯಾಣ ದರ ಏರಿಕೆ ಬಗ್ಗೆ ರಾಜಕೀಯ ಕೆಸರೆರಚಾಟ ಕೂಡ ಶುರುವಾಗಿದೆ. ಇದು ಕೇಂದ್ರದ ಕೊಡುಗೆ ಅಂತ ಕಾಂಗ್ರೆಸ್ ಟೀಕಿಸಿದ್ರೆ, ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡ್ತಿದ್ದಾರೆ ದೋಸ್ತಿ ನಾಯಕರು. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಇಸ್ ದಿ ಚೇರ್ಮನ್, ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದ್ರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನ ರಾಜ್ಯ ಸರ್ಕಾರ ಈ ರೀತಿ ಸುಳ್ಳು ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಸತ್ಯನೇ ಹೇಳ್ತೀವಿ ಅಂತಾರೆ. ಇವತ್ತು ಒಂದ್ ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು ಕೇವಲ 20% ಈ ಒಂದು ಯೋಜನೆಗೆ ಹಣ ಕೊಡೋದು, ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರ್ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ಇನ್ನು ಮೆಟ್ರೋ ದರ ಬೆಂಗಳೂರಿನಲ್ಲಿ ಏರಿಸಿ 8 ತಿಂಗಳು ಕೂಡ ಆಗಿಲ್ಲ. ಆಗಲೇ 2ನೇ ಬಾರಿಗೆ ಮೆಟ್ರೋ ದರ ಏರಿಕೆಗೆ ಸರ್ಕಾರ ತಯಾರಾಗಿದೆ. ಸೋಮವಾರದಿಂದ 5% ಮೆಟ್ರೋ ದರ ಮತ್ತೆ ಏರಿಸ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.